ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರ್ಷಿತಾ ವೀರೇಶ್ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗಲ್ಲಿ ಏನಪ್ಪ ಅಂತಂದರೆ ನಾನ್ ವೆಜ್ ಮಾಡ್ತಾ ಇದ್ದೀವಿ. ಬಿಕಾಸ್ ಕಾರ್ತಿಕ ಮುಗೀತು. ಸೊ ಕಾರ್ತಿಕ ಮುಗಿದ್ಮೇಲೆ ಒಂದೇ ದಿನ ನಾವು ನಾನ್ ವೆಜ್ ತಿನ್ನೋಕ್ಕಾಗೋದಂದರೆ ದಟ್ ಇಸ್ ವೆಡ್ನೆಸ್ಡೇ. ಸೊ ಅದಕ್ಕೆ ಆವತ್ತಿನ ದಿನ ನಾನ್ ವೆಜ್ ಮಾಡೋದಕ್ಕೆ ಅಂತ ಶುರು ಮಾಡ್ಕೊಂಡ್ವಿ. ಬೆಳಗ್ಗೆನೇ ಸ್ಟಾರ್ಟ್ ಆಗೋಗಿತ್ತು. ಅಂದರೆ ಅಟ್ಲೀಸ್ಟ್ ಬ್ರಂಚ್ಗಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೆ. ಬಿಕಾಸ್ ಬೆಳಗ್ಗೆ ಒಂದ್ಸತಿ ಟಿಫನ್ ಮಾಡಿ ಮತ್ತೆ ಮಧ್ಯಾಹ್ನಕ್ಕೆ ನಾನ್ ವೆಜ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ಬೀರೇಶು ತಂದುಕೊಟ್ಟಿದ್ರು ಚಿಕನ್ನು, ಒಂದು ಬಾಯ್ಲರ್ ಚಿಕನ್ನು, ಒಂದು ಮೊಟ್ಟೆ ಕೋಳಿ ಅಂತ ಹೇಳ್ತಾರಲ್ಲ ಅದನ್ನು ತಂದುಕೊಟ್ಟಿದ್ರು. ನನಗೆ ಮೊಟ್ಟೆ ಕೋಳಿ ಎಲ್ಲ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ, ನಾನು ತಿಂದ ಅಭ್ಯಾಸನೂ ಇಲ್ಲ. ಸೊ ಅದಕ್ಕೆ ನಾನು ಬಾಯ್ಲರ್ ಕೋಳಿ ಮಾತ್ರ ತಿನ್ನೋದು. ಅದಕ್ಕೆ 2 ತಂದಿದ್ರು. ನಮ್ಮ ಮಾವಂಗೆ ಮೊಟ್ಟೆ ಕೋಳಿ, ನಮ್ಮ ಮನೆಯವ್ರಿಗೆಲ್ಲ, ನನಗೆ ಬೀರೇಶಿಗೆ ಇದು ಬಾಯ್ಲರ್ ಕೋಳಿ ಅಂತ ಅಂದ್ಬಿಟ್ಟು ತಂದಿದ್ದು. ಜೊತೆಗೆ ಬಾಯ್ಲರ್ ಕೋಳಿನಲ್ಲಿ ವೆರೈಟೀಸ್ ಕೂಡ ಮಾಡಿದ್ದೆ ನಾನು. ಏನಂದರೆ ಗ್ರೇವಿ ಮಾಡಿದ್ದೆ, ಮತ್ತು ಬಿರಿಯಾನಿ ಮಾಡಿದ್ದೆ, ಆಮೇಲೆ ಪೆಪ್ಪರ್ ಡ್ರೈ ಮಾಡಿದ್ದೆ, ಮತ್ತು ಕಬಾಬ್ ಮಾಡಿದ್ದೆ. ಪೆಪ್ಪರ್ ಡ್ರೈ ನಾನು ಆಲ್ರೆಡಿ ಮಿನಿ ವ್ಲಾಗಲ್ಲಿ ಅದರ ರೆಸಿಪಿ ಹೆಂಗೆ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸಿದ್ದೀನಿ. ಸೊ ನಾನು ಆ ಕ್ಲಿಪ್ಪಿಂಗ್ನ ಇಲ್ಲಿ ಆ್ಯಡ್ ಮಾಡೋಕ್ಕೆ ಹೋಗಲಿಲ್ಲ. ಇಲ್ಲಿ ಬರೀ ಬಿರಿಯಾನಿ ಮತ್ತು ಗ್ರೇವಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಕಬಾಬ್ ಎಲ್ಲರಿಗೂ ಗೊತ್ತಿರುತ್ತೆ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನಾನು ಅದಕ್ಕೆ ಅದನ್ನು ತೋರ್ಸೋಕ್ಕೆ ಹೋಗಲಿಲ್ಲ. ಸೊ ಏನಂತಂದರೆ 2 ಒಟ್ಟಿಗೆ ಇಟ್ಕೊಂಡು ಮಾಡಿಬಿಡ್ತೀನಿ. ನಾನು ಯಾವಾಗಲೂ ಮಾಡಿದಾಗ್ಲೂ ಹೀಗೆ ಮಾಡ್ತೀನಿ. ಈ ಸತಿ ಸ್ವಲ್ಪ ರಿಸ್ಕ್ ಜಾಸ್ತಿ ತೊಗೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ನಾನು ಯಾವುದೂ ಅಂದರೆ ಈರುಳ್ಳಿ ಟೊಮೆಟೊ ಅದೆಲ್ಲ ಹುರ್ಕೊಂಡ್ಲಿಲ್ಲ, ಹಾಗೆ ಹಸಿದೇ ರುಬ್ಕೊಂಡು ಪೇಸ್ಟ್ ಮಾಡಿಕೊಂಡು ಹಾಕ್ಕೊಂಡೆ. ಅದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಬಟ್ ಯಾಕೋ ನನಗೆ ಗೊತ್ತಿಲ್ಲ, ಈ ನಡುವೆ ನನಗೆ ನಾನ್ ವೆಜ್ ತಿನ್ನಬೇಕು ಅಂತ ಅನಿಸುತ್ತೆ. ಬಟ್ ಮಾಡ್ಕೊಂಡಾಗ ಯಾಕೋ ತಿನ್ನೋದಕ್ಕೆ ಆಗೋಲ್ಲ. ಅದೇನೋ ಟೇಸ್ಟೇ ಸಿಗೋಲ್ಲ. ಯಾಕಂದ್ರೆ ನಾನು ಮಾಡಿರ್ತೀನಿ, ನಾನು ಮಾಡಿರೋದು ನನಗೆ ತಿನ್ನೋಕ್ಕಾಗಲ್ಲ ಅಂತನೇನೋ, ಅಥವಾ ನನಗೆ ಟೇಸ್ಟ್ ಸಿಗ್ತಾ ಇಲ್ವೋ, ಅಥವಾ ಚಿಕನ್ಗಳೇ ಬರ್ತಾ ಇರೋ ಚೆನ್ನಾಗಿಲ್ವೋ ಏನೋ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ನನಗೆ ಈ ನಡುವೆ ಒಂಚೂರು ಇಷ್ಟನೇ ಆಗ್ತಿಲ್ಲ. ಇನ್ಫ್ಯಾಕ್ಟ್ ನಾನು ಹೋಟೆಲಲ್ಲಿ ತಿಂದ್ರೂ ಅಷ್ಟೊಂದು ನನಗೆ ಇಷ್ಟ ಆಗ್ತಿಲ್ಲ ನಾನ್ ವೆಜ್ ತಿನ್ನೋದಕ್ಕೆ. ಏನಿದ್ರು ಕುಷ್ಕ ಮತ್ತು ಗ್ರೇವಿ ತಿಂತೀನಿ ಅಷ್ಟೇನೆ. ನಾನು ಪೀಸಸ್ ಎಲ್ಲ ಜಾಸ್ತಿ ಇಷ್ಟನೇ ಪಡ್ತಾ ಇಲ್ಲ ನಾನು ಇವಾಗ. ಮುಂಚೆನೂ ಅಷ್ಟೇ ತಿಂತಾ ಇರಲಿಲ್ಲ, ಬಟ್ ಇವಾಗ ತೀರಾ ಕಮ್ಮಿ ಆಗಿಬಿಟ್ಟಿದೆ. ನನಗೆ ಯಾಕೋ ತಿನ್ನಬೇಕು ಅಂತಲೇ ಅನಿಸಲ್ಲ. ಸೊ ಅದನ್ನು ಕಮ್ಮಿ ಮಾಡಿಬಿಡೋಣ, ಜಾಸ್ತಿ ತಿನ್ನೋದು ಬೇಡ ಅಂತ ನಾನು ಅಂದ್ಕೊಳ್ತಾ ಇದ್ದೆ. ಬಟ್ ಎಲ್ಲರೂ ಇದ್ಕೊಂಡು ಫುಲ್ ಸ್ಟಾಪ್ ಮಾಡಿಬಿಡ್ಬೇಡ, ಒಂಚೂರು ತಿಂತಾ ಇರು ಅಂತ ಹೇಳಿದ್ರು. ಹೆಂಗೂ ನಾನು ಜಾಸ್ತಿ ತಿನ್ನಲ್ವಲ್ಲ, ಓಕೆ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೆ. ಆಮೇಲೆ ಇನ್ನೊಂದು ಏನಂತಂದರೆ, ನಾನು ಆ ಟೈಮಿಗೆ ಮಾಡಿರ್ತಾರಲ್ಲ ಅವಾಗ ಮಾತ್ರ ತಿಂತೀನಿ, ಫ್ರೆಶ್ ಆಗಿದ್ದಾಗ. ಮತ್ತು ರಾತ್ರಿಗೆ ತಿನ್ನಬೇಕು, ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗು ಆ ಥರ ಎಲ್ಲ ನನಗೆ ತಿನ್ನೋದಕ್ಕೆ ಇಷ್ಟನೇ ಆಗೋಲ್ಲ. ಆ್ಯಂಡ್ ಅದೇನೋ ನನಗೊಂಥರ ಅನಿಸುತ್ತೆ, ಬೇಡ ಅಂತ ಅಂದ್ಬಿಟ್ಟು ನಾನು ತಿನ್ನೋದಕ್ಕೂ ಹೋಗಲ್ಲ. ಒಂದೇ ಟೈಮ್ ತಿನ್ನೋದು ನಾನು. ಮ್ಯಾಕ್ಸ್ ಅಂದರೆ ರಾತ್ರಿಗೆ ಒಂಚೂರು ರೈಸ್ ಹಾಕ್ಕೊಂಡು ಗ್ರೇವಿ ಹಾಕ್ಕೊತೀನಿ ಅಷ್ಟೇ. ಪೀಸೆಲ್ಲ ಮತ್ತೆ ತಿನ್ನೋಕ್ಕೆ ಹೋಗೋಲ್ಲ. ಅದೇನೋ ನನಗೆ ಗೊತ್ತಿಲ್ಲ. ನಾನು ಈ ಥರ ಏನೂ ತಿನ್ನೋದು ಇಲ್ಲ, ಏನೂ ಇಲ್ಲ. ಅಟ್ಲೀಸ್ಟ್ ಚಿಕನ್ ಒಂದು ತಿಂತೀನಿ, ಅದೂ ಬೇಡ ಅನ್ನಿಸ್ತಾ ಇದೆ ಇವಾಗ. ಬಟ್ ಏನು ಮಾಡೋಕ್ಕಾಗಲ್ಲ, ಚಿಕನಲ್ಲಿ ಸ್ವಲ್ಪ ಏನದು ಪ್ರೋಟೀನ್ ಇರೋದ್ರಿಂದ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ ನಾನು ತಿನ್ನೋದು. ಬಟ್ ಇವಾಗ ಕಾರ್ತಿಕ ಅಲ್ವಾ, ಕಾರ್ತಿಕ ಮುಗೀತು. ಕಾರ್ತಿಕ ಮುಗ್ದಾದ್ಮೇಲೆ ಒಂದಿನ ತಿಂತೀವಿ ಅಷ್ಟೇ. ಮತ್ತು ಧನುರ್ಮಾಸದಲ್ಲೂ ತಿನ್ನೋದಕ್ಕೆ ಹೋಗಲ್ಲ. ಆ್ಯಕ್ಚುಲಿ ಎಲ್ಲರೂ ಅನ್ಕೊತಾರೆ ಧನುರ್ಮಾಸದಲ್ಲಿ ತಿನ್ನಬಾರ್ದು ಅಥವಾ ಕಾರ್ತಿಕದಲ್ಲಿ ತಿನ್ನಬಾರ್ದು ಅಂತ ಅಂದ್ಬಿಟ್ಟು. ಕಾರ್ತಿಕದಲ್ಲಿ ಏನಕ್ಕೆ ತಿನ್ನಲ್ಲ ಅಂತಂದರೆ, ಆಬ್ವಿಯಸ್ಲಿ ಅದು ಶಿವನ ಏನದು ಜಪಿಸೋ ಅಂಥ ವಾರ ಅಥವಾ ತಿಂಗಳಾಗಿರುತ್ತೆ. ಸೊ ಅದಕ್ಕೆ ತಿನ್ನೋದಿಲ್ಲ. ಕೆಲವೊಬ್ಬರು ತಿಂತಾರೆ ಕಾರ್ತಿಕದಲ್ಲೂ, ಕೆಲವರು ಧನುರ್ಮಾಸದಲ್ಲಿ ತಿನ್ನಲ್ಲ. ಅದು ಅವ್ರ ಏನದು ಹಿಂದೂ ಇದರಿಂದ ಏನು ಬಂದಿದೆ ಅದು ನನಗೆ ಗೊತ್ತಿಲ್ಲ. ಬಟ್ ಏನದು ಪ್ರಾಕ್ಟಿಕಲಾಗಿ ನಾವು ಥಿಂಕ್ ಮಾಡೋಕ್ಕೆ ಹೋದಾಗ ಚಿಕನ್ ಅಥವಾ ನಾನ್ ವೆಜ್ಜು ಏನೇ ಆದ್ರೂ ಸ್ವಲ್ಪ ಡೈಜೆಸ್ಟ್ ಆಗೋಕ್ಕೆ ನಮ್ಮ ಒಳಗೆ ಒಂದು ಏನಂತಾರೆ ಬೆಂಕಿ ಅಂತ ಹೇಳ್ತಾರಲ್ಲ, ಸೊ ಅದು ಇರುತ್ತೆ ಡೈಜೆಷನ್ ಮಾಡೋದಕ್ಕೆ. ಬಟ್ ಧನುರ್ಮಾಸ ಬಂದು ಡಿಸೆಂಬರ್ ಟೈಮಲ್ಲಿ ಬೀಳುತ್ತೆ, ಸಿಕ್ಕಾಪಟ್ಟೆ ಚಳಿ ಇರುತ್ತೆ. ನಮ್ಮ ಒಳಗೆ ಡೈಜೆಷನ್ ಮಾಡೋ ಅಂಥ ಶಕ್ತಿ ಅಥವಾ ಕ್ರಿಯೆ ಏನಿರುತ್ತಲ್ಲ ಅದು ಸ್ವಲ್ಪ ಕಮ್ಮಿ ಆಗಿರುತ್ತೆ. ಸೊ ನಾನ್ ವೆಜ್ಜು ಅಥವಾ ಫಿಶ್ಶು ಮತ್ತು ಗೋಟ್ ಅದೆಲ್ಲ ಡೈಜೆಸ್ಟ್ ಆಗಬೇಕು ಅಂತಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದರಿಂದ ಸ್ವಲ್ಪ ಹೆಲ್ತ್ ಇಶ್ಯೂಸು ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ತಿನ್ನಬಾರ್ದು ಅಂತ ಹೇಳ್ತಾರೆ. ಇಲ್ಲ ಅಂತಂದರೆ ನೋ ಪ್ರಾಬ್ಲಮ್. ಒಬ್ಬೊಬ್ಬರು ಧನುರ್ಮಾಸ ಮಾಡ್ತಾರೆ, ಅಂದರೆ ದೇವಸ್ಥಾನಕ್ಕೆ ಹೋಗಿ ಹಳ್ಳಿ ಕಟ್ಟೆ ಸುತ್ತೋದು ಆ ಥರದ್ದೆಲ್ಲ ಮಾಡ್ತಾರೆ. ಸೊ ಅವ್ರ ಮನೆಯಲ್ಲೂ ಮಾಡೋದಿಲ್ಲ. ಬಟ್ ನಮ್ಮ ಮನೇಲಿ ಏನೋ ಗೊತ್ತಿಲ್ಲ, ನೋಡಬೇಕು ಏನು ಮಾಡ್ತಾರೆ ಏನು ಎತ್ತ ಅಂತ ಅಂದ್ಬಿಟ್ಟು. ನಾನು ಈ ಸತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಹೇಗೋಗುತ್ತೆ ಅಂತ ಅಂದ್ಬಿಟ್ಟು. ಸೊ ಎಲ್ಲರ ಮನೆಯಲ್ಲೂ ಹಿಂಗೆ ಅಲ್ವಾ, ನಾನ್ ವೆಜ್ ಅಂತಂದರೆ ಎಲ್ಲ ಒಂದೊಂದು ಕಡೆ ಒಂದೊಂದು ಪಾತ್ರೆ ಇರುತ್ತೆ, ಫುಲ್ಲು ಮೆಸ್ ಆಗಿಬಿಟ್ಟಿರುತ್ತೆ. ನನಗಂತೂ ಸಿಕ್ಕಾಪಟ್ಟೆ
ಒಂಥರ ಅನ್ಈಸಿ ಅಂತ ಅನ್ನಿಸ್ತಾ ಇರುತ್ತೆ. ಬಿಕಾಸ್ ಅಷ್ಟೊಂದು ಮೆಸ್ ಆಗಿರುತ್ತೆ. ಯಾರಪ್ಪ ಫಸ್ಟ್ ಕ್ಲೀನ್ ಮಾಡಿಬಿಟ್ಟು ಮುಗಿಸ್ಬಿಡೋಣ ಅನ್ನೋಷ್ಟು ಆಗಿಬಿಟ್ಟಿರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಎಲ್ಲರೂ ಜೊತೇಲಿರೋದ್ರಿಂದ ಒಂದೊಂದನ್ನು ಅಡ್ಜಸ್ಟ್ ಮಾಡ್ಕೊತ ಹೋಗಬೇಕು. ಆಮೇಲೆ ಇನ್ನೊಂದು ಏನಂತಂದರೆ, ನಾನು ಅಡುಗೆ ಮಾಡಬೇಕಾದ್ರೆ ಯಾರೂ ಅಡುಗೆ ಮನೆಗೆ ಬರಬಾರ್ದು, ಅದು ಮಾಡು ಇದು ಮಾಡು ಅಂತೆಲ್ಲ ಹೇಳ್ಬಾರ್ದು. ನನಗೆ ಒಂಥರ ಇರಿಟೇಷನ್ ಆಗುತ್ತೆ. ಬಿಟ್ಬಿಟ್ಟು ಹಂಗೆ ಬಿಸಾಕ್ಬಿಟ್ಟು ಹೋಗ್ಬಿಡೋಣ ಅನ್ನೋಷ್ಟು ಕೋಪ ಬರುತ್ತೆ. ಆಬ್ವಿಯಸ್ಲಿ ಎಲ್ಲರಿಗೂ ಹಾಗೆ ಅಲ್ವಾ, ಅಡುಗೆ ಮಾಡಬೇಕಾದ್ರೆ ಯಾರೂ ಬಂದು ಡಿಸ್ಟರ್ಬ್ ಮಾಡಬಾರ್ದು ಅಂತಲೇ ಅನ್ಸೋದು ನಮ್ಮ ಹೆಣ್ಮಕ್ಳಿಗೆ ಅಥವಾ ಹೆಂಗಸರಿಗೆ. ಸೊ ನಾನು ಅದೇ ಥರನೇ, ಯಾರೂ ಇರಬಾರ್ದು ಅಡುಗೆ ಮನೆಯಲ್ಲಿ ಗಜಾಬಿಜಿ ಅಂತ ಅನ್ನಿಸ್ತಾ ಇರಬಾರ್ದು ನನಗೆ. ಆರಾಮಾಗಿ ಪೀಸ್ಫುಲ್ಲಾಗಿ ನನಗೆ ಎಷ್ಟೊತ್ತು ಟೈಮ್ ಬೇಕು, 1 ಅವರಲ್ಲೆಲ್ಲ ಮುಗಿಸ್ಬಿಟ್ಟೆ ನಾನು ಆ್ಯಕ್ಚುಲಿ ನಾನ್ ವೆಜ್ ಮಾಡಿಬಿಟ್ಟು ಎಲ್ಲ ರೆಡಿ ಇಟ್ಕೊಂಡ್ರೆ 1 ಅವರಲ್ಲಿ ಎಲ್ಲ ಮುಗ್ದೋಗ್ಬಿಡತ್ತೆ. ಜೊತೆಗೆ ಮುದ್ದೆಗೂ ಕೂಡ ಇಟ್ಕೊಂಡಿದ್ದೆ ನಾನು. ನಮ್ಮ ಮಾವಂಗೆ ಮುದ್ದೆ ಬೇಕಾಗಿತ್ತು ಆ್ಯಂಡ್ ನನಗೂ ಕೂಡ, ನಾನು ಮುದ್ದೆನೇ ತಿನ್ನೋದ್ರಿಂದ ಚಿಕನ್ ಗ್ರೇವಿ ಅಥವಾ ಚಾಪ್ಸಿಗೆ ಮುದ್ದೆನೇ ಸೂಪರಾಗಿರುತ್ತೆ. ಸೊ ನನಗೆ ಅದೇ ಇಷ್ಟ. ಬಿರಿಯಾನಿ ಆಮೇಲೆ ತಿಂತೀನಿ ನಾನು. ಸೊ ಇದೆಲ್ಲ ಆದಮೇಲೆ ನಾನು ಪೆಪ್ಪರ್ ಡ್ರೈ ಮಾಡ್ಕೊಂಡಿದ್ದು. ಪೆಪ್ಪರ್ ಡ್ರೈ ಅಂತೂ ಸಖತ್ತಾಗಿ ಬಂದಿತ್ತು. ಬಟ್ ಏನಂತಂದರೆ, ಅದಕ್ಕೆ ನಾನು ತೋರಿಸಿರೋ ಹಾಗೆ ಮಾಡಿಕೊಂಡು, ಅಂದರೆ ಮಿನಿ ವ್ಲಾಗಲ್ಲಿ ಇರುತ್ತೆ, ಹೋಗಿ ಚೆಕ್ಔಟ್ ಮಾಡಿ ಅದೇ ಥರ ಮಾಡಿಕೊಂಡು ಸ್ವಲ್ಪ ಸೋಯಾ ಸಾಸ್ ಟೊಮೆಟೊ ಸಾಸ್ ಹಾಕ್ಕೊಂಡ್ರೆ ಇನ್ನೂ ಸೂಪರಾಗಿ ಬರುತ್ತೆ. ಒಂದ್ಸತಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತಂದ್ಬಿಟ್ಟು. ಆ್ಯಂಡ್ ಬಿರಿಯಾನಿ ಕೂಡ ಕೂಲ್ ಡೌನ್ ಆಗಿತ್ತು. ಅದನ್ನು ಓಪನ್ ಮಾಡಿ ನೋಡಿದೆ, ತುಂಬ ಮೈಲ್ಡಾಗಿ ಸಕ್ಕತ್ತಾಗಿತ್ತು. ನನಗೆ ಈ ಥರನೇ ಮೈಲ್ಡಾಗಿದ್ರೇ ಇಷ್ಟ ಆಗುತ್ತೆ. ಐ ಥಿಂಕ್ ಹೋಟೆಲ್ಸಲ್ಲೆಲ್ಲ ಈ ಥರನೇ ಮೈಲ್ಡಾಗಿರುತ್ತೆ ತಿನ್ನೋದಕ್ಕೆ. ಆ್ಯಂಡ್ ಇದಕ್ಕೆ ನಾನು ರಾಯ್ತ ಆಗಲಿ ಅದೆಲ್ಲ ಇಷ್ಟಪಡೋದಿಲ್ಲ. ಏನಿದ್ರು ಶೇರ್ವಾ ಅಥವಾ ಏನಾದರೂ ಗ್ರೇವಿ ಇರುತ್ತಲ್ಲ, ಚಿಕನ್ ಗ್ರೇವಿ, ಅದೇ ನನಗೆ ಇಷ್ಟ ಆಗೋವಂಥದ್ದು. ಸಾಂಬಾರೆಲ್ಲ ಇಷ್ಟ ಆಗಲ್ಲ, ಬಿಕಾಸ್ ಕಾಯಿ ಹಾಕಿರ್ತಾರೆ. ನನಗೆ ಕಾಯೆಲ್ಲ ಇಷ್ಟನೇ ಆಗಲ್ಲ ಸಾಂಬಾರ್ಗೆ ಹಾಕೋದು. ಅದು ಗೊತ್ತಾಯ್ತು, ತಗೊಂಡೋಡು. ನನಗೆ ಗೊತ್ತಿಲ್ವ ಮೊಟ್ಟೆ ಕೋಳಿ ಯಾವುದು ಇದು ಯಾವುದು ಅಂತ. ನೋಡಿ ಹೆಂಗೈತೆ ಪೆಪ್ಪರ್ ಫ್ರೈ. ತಿಂದ ಟೇಸ್ಟ್ ನೋಡ್ದ, ಚೆನ್ನಾಗಿ ಬಂದೈತಾ? ಹೌದಾ, ಟೇಸ್ಟು? ಸೊ ನಾನು ಕೂಡ ಮುದ್ದೆನೇ ತಿಂದೆ. ಬಿರೇಶ್ ಮುದ್ದೆ ತಿನ್ನೋದಿಲ್ಲ, ಯಾವಾಗೂ ಒಂದು ಸತಿ ತಿನ್ನೋದು. ನನಗೆ ಮುದ್ದೆ ಜೊತೆ ಇದು ತುಂಬ ಇಷ್ಟ ಆಗುತ್ತೆ. ಸೊ ನೆಕ್ಸ್ಟ್ ಡೇ ಬಂದು ನನ್ನ ರೂಮ್ನ ಕ್ಲೀನ್ ಮಾಡಬೇಕಾಗಿತ್ತು ಸ್ವಲ್ಪ, ಬಿಕಾಸ್ ನಮಗೆ ಸೂತ್ಕ ಆಗಿಬಿಟ್ಟಿತ್ತು. ಏನು ಎತ್ತ ಅಂತ ಅಂದ್ಬಿಟ್ಟು ನಾನು ಮುಂದಿನ ಬರೋ ವ್ಲಾಗ್ಸಲ್ಲಿ ಹೇಳ್ತೀನಿ ಯಾಕೆ ಸೂತ್ಕ ಆಗಿತ್ತು ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಇವತ್ತು ಸೂತ್ಕ ಕಳ್ಕೊತಿದ್ರು ಅವರು. ಅದಕ್ಕೆ ಎಲ್ಲನೂ ಒಂದು ಸತಿ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು, ಹೆಂಗೂ ನನ್ನ ಬೆಡ್ ಸ್ಪ್ರೆಡ್ಡೆಲ್ಲ ಚೇಂಜ್ ಮಾಡಬೇಕಾಯಿತು. ಆ್ಯಂಡ್ ಅಲ್ಲಿ ಹೆಡ್ ಹತ್ರ ಟಾಪ್ ಇದೆ ಅಲ್ವಾ, ಅಲ್ಲೆಲ್ಲ ಫುಲ್ ಧೂಳಾಗ್ಬಿಟ್ಟಿತ್ತು. ಬಿಕಾಸ್ ನಾನು ಬೆಳಗ್ಗೆ ಹೊತ್ತು ಕಿಟಕಿ ತೆಗೆದು ಬಿಟ್ಬಿಡ್ತೀನಿ, ಅದನ್ನು ಕ್ಲೋಸ್ ಮಾಡೋದೇ ಮಧ್ಯಾಹ್ನ ಅಥವಾ ಈವ್ನಿಂಗ್ ಆಗೋಗುತ್ತೆ. ಅಲ್ಲಿಂದ ಧೂಳು ಬಂದು ಅಲ್ಲೆಲ್ಲ ಸ್ಟಾಕ್ ಆಗುತ್ತೆ. ಆ್ಯಂಡ್ ರೂಮ್ ಒಳಗೆಲ್ಲ ಧೂಳಾಗುತ್ತೆ. ಆ್ಯಂಡ್ ಬೆಡ್ ಮೇಲೂ ಕೂಡ ರಾಣಿ ಕೂದಲು ಅದು ಇದು ಎಲ್ಲ ಹೆಂಗೆ ಅಂದರೆ ನನಗೆ ಇರಿಟೇಷನ್ನೇ ಆಗುತ್ತೆ. ದಿನಾ ನೈಟ್ ಕ್ಲೀನ್ ಮಾಡಿಕೊಂಡೇ ಮಲ್ಕೊಬೇಕು. ಸೊ ಅದಕ್ಕೆ ನಾನು ಈ ಸತಿ ಏನು ಮಾಡಿದೆ ಅಂತಂದರೆ, ಫುಲ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ರಾಣಿನ ಒಳಗೆ ಹೋಗೋಕ್ಕೆ ಬಿಟ್ಟಿಲ್ಲ ನಾನು. ಮನೇಲಿ ಯಾರು ಏನಾದರೂ ಅಂದ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಹತ್ತಿಸ್ತಾನೂ ಇಲ್ಲ. ಬಿರೇಶ್ಗೆ ಹೇಳ್ಬಿಟ್ಟಿದ್ದೀನಿ, ನೋಡಿ ನನಗೆ ಇದರಲ್ಲೆಲ್ಲ ಮಲ್ಕೊಳಕ್ಕಾಗೋದಿಲ್ಲ, ಸ್ವಲ್ಪ ನೀಟಾಗಿರಬೇಕು ಅಂತ ಹೇಳ್ಬಿಟ್ಟು. ಅವರು ಸರಿ ಆಯಿತು ಬಿಡು, ನಾನು ಏನು ಹೇಳೋಕ್ಕಾಗಲ್ಲ ಅಂತ ಹೇಳಿದ್ರು. ಬಿಕಾಸ್ ಇಷ್ಟು ವರ್ಷ ಅಡ್ಜಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಬಟ್ ಇವಾಗ ಏನೋ ನನಗೆ ಓಕೆ, ನಾಯಿಗಳು ಇಷ್ಟ ಇದ್ದು ನನಗೆ ಸಿಕ್ಕಾಪಟ್ಟೆ ಇಷ್ಟ, ನಾನೇ ಸೇರಿಸ್ಕೊತೀನಿ ಅನ್ನಂಗಿದ್ರೆ ನಾನು ಹೆಂಗೋ ಕ್ಲೀನ್ ಮಾಡ್ಕೊತೀನಿ. ನಂಗೆ ಫಸ್ಟ್ ಆಫ್ ಆಲ್ ನಾಯಿಗಳಂದರೆ ಇಷ್ಟನೇ ಆಗಲ್ಲ. ಅದರಲ್ಲಿ ನಮ್ಮ ಕೂದಲೇ ನಮಗೆ ಇಷ್ಟ ಆಗಲ್ಲ ಅಂಥದ್ರಲ್ಲಿ ಅವುಗಳ ಕೂದಲು ಹೇಗೆ ನಾನು ಮೇಂಟೈನ್ ಮಾಡೋಕ್ಕಾಗತ್ತೆ. ಜೊತೆಗೆ ನನಗೆ ಕ್ಲೀನಿಂಗು ಅದು ಇದು ತಲೆ ಕೆಟ್ಟೋಗ್ಬಿಡುತ್ತೆ. ಸೊ ಅದಕ್ಕೆ ನಾನು ಫುಲ್ ಬೆಡ್ ಸ್ಪ್ರೆಡ್ಡು ಅದು ಇದೆಲ್ಲ ನೀಟಾಗಿ ಚೇಂಜ್ ಮಾಡಿ, ಫುಲ್ ರೂಮೆಲ್ಲ ನೀಟ್ ಮಾಡಿ, ಬಿಡಲೇ ಎಲ್ಲ ಒಳಗೆ ಬರೋದಕ್ಕೆ ಈಗಲೂ ಕಟ್ ಹಾಕಿದ್ದೀನಿ. ಸೊ ಯಾರು ಏನೋ ಬೇಕಾದರೂ ಅಂದ್ಕೊಳ್ಳಿ, ನನ್ನ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಬಿಕಾಸ್ ನನಗೆ ನನ್ನ ಕಂಫರ್ಟ್ ಮುಖ್ಯ ಆಗಿರುತ್ತೆ. ನನ್ನ ಬೆಡ್ರೂಮ್ ಅಂದಮೇಲೆ ನಾನು ಸ್ವಲ್ಪ ಈ ಥರ ಇಟ್ಕೋಬೇಕು, ಆ ಥರ ಇಟ್ಕೋಬೇಕು, ನೀಟಾಗಿರಬೇಕು ಅಂತಲೇ ನನ್ನ ಮೈಂಡಲ್ಲಿರುತ್ತೆ. ಸೊ ಅದಕ್ಕೆ ನಾನು ಈ ಸತಿ ಈ ಥರ ಡಿಸೈಡ್ ಮಾಡಿ ಮಾಡಿಕೊಂಡೆ. ಆ್ಯಂಡ್ ಈ ಹೆಡ್ ಟಾಪಿಗೆ ಬರೋದಾದರೆ ಸಿಕ್ಕಾಪಟ್ಟೆ ಧೂಳಿರುತ್ತೆ. ಮೈ ಗಾಡ್, ವಾರಕ್ಕೆ ಒಂದು ಸತಿ ಕ್ಲೀನ್ ಮಾಡಲೇಬೇಕು. ಇನ್ ಕೇಸ್ ನೀವು 3 days once ಮಾಡ್ತೀನಿ ಅಂತಂದ್ರೂ ಆಲ್ ಫೈನ್, ಅಷ್ಟು ಗಲೀಜಿರುತ್ತೆ. ಬಟ್ ಏನಂದರೆ ನಾವು ಪಕ್ಕದ ರೂಮಲ್ಲಿದ್ವಲ್ಲ, ಅಲ್ಲಿ ಇನ್ನೂ ಸಿಕ್ಕಾಪಟ್ಟೆ ಧೂಳು ಬರ್ತಿತ್ತು. ಬಟ್ ಇಲ್ಲಿ ಸ್ವಲ್ಪ ಕಂಟ್ರೋಲ್ ಆಗಿದೆ. ಸ್ವಲ್ಪ ನಾವು ಕಿಟಕಿ ಹಾಕೋದೆಲ್ಲ, ಕಿಟಕಿ ಯಾವಾಗಲೂ ಹಾಕೇ ಇದ್ದರೆ ಧೂಳು ಅಷ್ಟು ಬರಲ್ಲ. ಬಟ್ ಯಾವಾಗಲೂ ಕಿಟಕಿ ಹಾಕಿದರೆ ತುಂಬ ರೂಮೆಲ್ಲ ಸಫೋಕೇಟ್ ಅಂತ ಅನಿಸ್ಬಿಡುತ್ತೆ. ನನಗೆ ಬೆಳಗ್ಗೆ ಎದ್ದ ತಕ್ಷಣ ರೂಮ್ ಡೋರು ಮತ್ತು ಕಿಟಕಿ ಎಲ್ಲ ಓಪನ್ ಮಾಡಿಬಿಡ್ಬೇಕು. ಆವಾಗಲೇ ಒಂಥರ ಫ್ರೆಶ್ ಗಾಳಿ, ಫ್ರೆಶ್ ಲೈಟಿಂಗು ಅದೆಲ್ಲ ಬರುತ್ತೆ, ನ್ಯಾಚುರಲ್ ಲೈಟು ಅದೆಲ್ಲ. ಸೊ ಅದೊಂಥರ ಬ್ಯಾಕ್ಟೀರಿಯಾಸ್ನೆಲ್ಲ ಕಿಲ್ ಮಾಡುತ್ತೆ ಅಂತ ಹೇಳ್ಬೋದು. ಬಟ್ ಏನಂದರೆ ಸನ್ಲೈಟ್ ಬರಲ್ಲ ನಮ್ಮ ರೂಮಿಗೆ, ಅದೊಂದೇ ಬೇಜಾರು.
ಏನು ಮಾಡೋಕ್ಕಾಗಲ್ಲ, ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನು. ಅದಾದಮೇಲೆ ಎಲ್ಲ ಕ್ಲೀನ್ ಮಾಡಿ ಆ್ಯಂಡ್ ಫೋಟೋಸ್ ಏನೇನಿದೆಯೋ ಅದನ್ನು ಕೂಡ ನಾನು ನೀಟಾಗಿ ಒರೆಸ್ಬಿಟ್ಟು ಎತ್ತಿಡ್ತಾಯಿದ್ದೀನಿ. ಬಿಕಾಸ್ ಅದ್ರ ಮೇಲೂ ಧೂಳು ಕೂತಿರುತ್ತಲ್ವ, ಸೊ ಅದಕ್ಕೇ ಈ ಥರ ನಾನು ವಾರಕ್ಕೆ ಒಂದು ಸತಿ ಮಾಡ್ಕೊತೀನಿ. ಇನ್ ಕೇಸ್ ಆಗಲಿಲ್ಲ ಅಂತಂದರೆ ವಾರದಲ್ಲಿ 2 ವಾರ ಬಿಟ್ಟು ಮಾಡೋದು, ಆ ಥರ ಮಾಡ್ಕೊತೀನಿ. ಬಟ್ ಕ್ಲೀನ್ ಮಾಡೇ ಮಾಡ್ತೀನಿ ನಾನು. ಇನ್ ಕೇಸ್ ನನ್ನ ಕೈಲಿ ಆಗಲಿಲ್ಲ ಅಂತಂದರೆ ಬಿರೇಶೆ ಮಾಡಿಬಿಡ್ತಾರೆ ಪಾಪ. ಅದರಲ್ಲೆಲ್ಲ ಏನಿಲ್ಲ, ಹೆಲ್ಪ್ ಮಾಡಿಕೊಡ್ತಾರೆ, ಕ್ಲೀನಿಂಗ್ ಎಲ್ಲ ಮಾಡಿಕೊಡ್ತಾರೆ. ಸೊ ಒಂಥರ ಅದೆಲ್ಲ ಕ್ಲೀನ್ ಮಾಡಿದಾಗ ಒಂಥರ ಪೀಸ್ಫುಲ್ ಮೈಂಡ್ ಇರುತ್ತಲ್ಲ, ಅದು ಬೇರೆಯೇ ಲೆವೆಲ್ ಹೇಳಬೇಕಂತಂದರೆ. ಎಲ್ಲರಿಗೂ ಅನಿಸುತ್ತೆ ಫಸ್ಟ್ ಕ್ಲೀನ್ ಮಾಡಿಬಿಟ್ರೆ ಸರಿಯಪ್ಪ ಅಂತ ಅಂದ್ಬಿಟ್ಟು. ಸೊ ಧೂಳಿದ್ರೆ ನಮಗೆ ಒಂಥರ ಇರೋದಕ್ಕೆ ಅನ್ಕಂಫರ್ಟೇಬಲ್ ಅನಿಸುತ್ತೆ. ಜೊತೆಗೆ ಅದೊಂಥರ ನೆಗೆಟಿವ್ ಎನರ್ಜಿ ಥರನೂ ಫಾರ್ಮ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಸ್ವಲ್ಪ ಕ್ಲೀನಾಗಿ ಇಟ್ಕೊಂಡ್ರೆ ಪಾಸಿಟಿವ್ ಮೈಂಡ್ ಇರುತ್ತೆ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಕನ್ನಡಿ ಹಿಂದೆ ನಾನು ತುಂಬ ದಿನದಿಂದನೇ ಕ್ಲೀನ್ ಮಾಡಿದ್ದೆ. ಅದೇನೋ ಕ್ಲೀನ್ ಮಾಡೋ ಅಂಥದ್ದು ಇರಲಿಲ್ಲ. ಬಟ್ ಇಲ್ಲಿ ಜಸ್ಟ್ ಮೇಲೆ ಒರೆಸ್ಕೊಳ್ಬೇಕಾಗಿತ್ತು, ಜೊತೆಗೆ ಕನ್ನಡಿ ಕೂಡ ಕ್ಲೀನ್ ಮಾಡಬೇಕಾಗಿತ್ತು. ನಾನು ಸೇಮ್ ಬಟ್ಟೆನಲ್ಲೇ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ನಾನು ಯಾವುದೇ ರೀತಿಯಾದಂಥ ಸ್ಪ್ರೇ ಆಗಲಿ ಅಥವಾ ಏನದು ಹೋಮ್ ಮೇಡ್ ಸ್ಪ್ರೇಸ್ ಇಟ್ಟಿರ್ತಾರಲ್ಲ ಕನ್ನಡಿ ಕ್ಲೀನ್ ಮಾಡೋಕ್ಕೆ, ಅದು ಇದು ಎಲ್ಲ ಮಾಡೋಕ್ಕೆ, ನಾನು ಅದೆಲ್ಲ ಏನೂ ಇಟ್ಟಿಲ್ಲ. ನನಗೆ ಅದೆಲ್ಲ ಅಷ್ಟೆಲ್ಲ ಮಾಡೋಷ್ಟು ಪೇಷನ್ಸೇ ಇಲ್ಲ. ಫಸ್ಟ್ ಆಫ್ ಆಲ್ ಕ್ಲೀನ್ ಮಾಡಿ ಬಿಸಾಕಿದ್ರೆ ಸಾಕು ಅನ್ನೋಷ್ಟು ಇದ್ಬಿಡುತ್ತೀನಿ ನಾನು. ಸೊ ಅದಕ್ಕೆ ನಾನು ಅದೆಲ್ಲ ತಲೆ ಕೆಡಿಸ್ಕೊಂಡಿಲ್ಲ. ಆ್ಯಂಡ್ ಜೊತೆಗೆ ನಾನು ಬೆಡ್ ಸ್ಪ್ರೆಡ್ ಕೂಡ ಚೇಂಜ್ ಮಾಡಬೇಕಾಗಿತ್ತು. ಅದೇ ತುಂಬ ಗಲೀಜಾಗಿತ್ತು ಅಂತ ಹೇಳೋದ್ನಲ್ಲ, ಸಿಕ್ಕಾಬಟ್ಟೆ ಗಲೀಜಾಗಿತ್ತು. ಫಸ್ಟ್ ಯಾವಾಗ ತೆಗಿತೀನೋ ಅಂತ ಅನ್ನಿಸ್ತಾ ಇತ್ತು. ಬಿರೇಶ್ ಎದ್ದು ಬರಲಿ ಅಂತ ವೆಯ್ಟ್ ಮಾಡ್ತಿದ್ದೆ. ಅವ್ರು ಎದ್ದು ಬಂದಿದ ತಕ್ಷಣ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಸೊ ಇದ್ರ ಮೇಲೆ ತುಂಬ ಧೂಳಿರೋದ್ರಿಂದ ನಾನು ಎಲ್ಲ ಒಂದೊಂದು ಸೈಡ್ ಫುಲ್ಲು ಇಂಟ್ಯಾಕ್ಟ್ ಮಾಡಿಬಿಟ್ಟು ಅದಾದಮೇಲೆ ಮೇಲ್ಗಡೆ ಸ್ವಲ್ಪ ಧೂಳು ಒದ್ರುಕೊತಾ ಇದ್ದೀನಿ. ಬೆಡ್ ಏನಿದೆಯಲ್ಲ ಅದರದ್ದು ಧೂಳು ಅದ್ರ ಮೇಲೆ ಅಷ್ಟೇನು ಬಿದ್ದಿರಲ್ಲ. ಬಟ್ ಈ ಏನದು ಹಾಸಿಗೆ ಕವರ್ ಇರುತ್ತಲ್ಲ ಅದ್ರ ಮೇಲೆ ಜಾಸ್ತಿ ಇರುತ್ತೆ. ಸೊ ಈಚೆ ತೊಗೊಂಡೋಗಿ ನೀಟಾಗಿ ಒದ್ರುಬಿಟ್ಟು ಅದಾದಮೇಲೆ ನಾನು ವಾಷಿಂಗ್ ಮಿಷಿನ್ಗೆ ಹಾಕೋದು. ಬಿಕಾಸ್ ಕೂದಲೆಲ್ಲ ಇರುತ್ತಲ್ಲ, ಸೊ ಅದು ಹಂಗೆ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ರೆ ಮತ್ತು ಅಲ್ಲೇ ಸ್ಟಿಕ್ ಆಗಿರುತ್ತೆ ಅಂದ್ಬಿಟ್ಟು ಈಚೆ ತೊಗೊಂಡೋಗಿ ನೀಟಾಗಿ ಒದ್ರುಬಿಟ್ಟು ಅದಾದಮೇಲೆ ನಾನು ಬೆಡ್ ಸ್ಪ್ರೆಡ್ನ ಒಗೆಯೋಕ್ಕೆ ವಾಷಿಂಗ್ಗೆ ಹಾಕೋದು. ಬೆಡ್ ಸ್ಪ್ರೆಡ್ ಮತ್ತು ಬೆಡ್ಶೀಟ್ ರಗ್ ಅಂತ ಏನು ಹೇಳ್ತಾರಲ್ಲ ಅದು ಎರಡೂ ಒಟ್ಟಿಗೆ ಹಾಕ್ಬಿಡ್ತೀನಿ ನಾನು. ಅದನ್ನು ಒಂದು 15 days ಒನ್ಸ್ ಒಗಿತಾ ಇರ್ತೀನಿ ನಾನು. ಬಿಕಾಸ್ ಬಿಸಿಲಿದ್ದಾಗ ಬೇಗ ಒಣಗಿಬಿಡುತ್ತೆ. ಆ್ಯಂಡ್ ಅದು ತುಂಬ ತಿನ್ನಾಗಿದಲ್ಲ, ಪರವಾಗಿಲ್ಲ, ಬೇಗ ಒಣಗಿಬಿಡುತ್ತೆ. ಬೆಳಗ್ಗೆ ಒಗ್ದಾಕಿದ್ರೆ ಮತ್ತು ಸಾಯಂಕಾಲಕ್ಕೆಲ್ಲ ನಾವು ಮತ್ತೆ ರೀಯೂಸ್ ಮಾಡ್ಕೊಬೋದು ಆ ಥರ. ಸೊ ಅದಾದಮೇಲೆ ನಾನು ಮನೆಯೆಲ್ಲ ಕಸ ಗುಡಿಸ್ಬಿಟ್ಟಿದ್ದೆ ನಾನು. ಬಟ್ ನನ್ನ ರೂಮ್ ಗುಡಿಸಿಲ್ಲ, ಯಾಕಂದರೆ ಈ ಥರ ಕ್ಲೀನ್ ಮಾಡಬೇಕಿತ್ತಲ್ಲ. ಸೊ ಅದಕ್ಕೆ ನಾನು ನನ್ನ ರೂಮ್ ಗುಡಿಸಿರ್ಲಿಲ್ಲ. ಅದಾದಮೇಲೆ ನಾನು ಕೂಡ ಎಲ್ಲ ಮೂಲೆನೂ ಸ್ವಲ್ಪ ಗುಡಿಸ್ಕೊತಾ ಇದ್ದೆ. ಆಮೇಲೆ ಇನ್ನೊಂದೇನೆಂದರೆ ಗಾಳಿ ಬರ್ತಾನೆ ಇರುತ್ತೆ, ಗುಡಿಸ್ತಾ ಮತ್ತು ಹಿಂದಕ್ಕೆ ಧೂಳು ಹೋಗ್ತಾನೆ ಇರುತ್ತೆ. ಸೊ ನೀಟಾಗಿ ನೋಡಿಕೊಂಡು ಗುಡಿಸ್ಕೊಳ್ಬೇಕು. ಇವತ್ತೇನು ಒರೆಸೋದೇನಿರಲಿಲ್ಲ, ಬಿಕಾಸ್ ಇದು ಥರ್ಸ್ಡೇ ವ್ಲಾಗು. ಸೊ ಥರ್ಸ್ಡೇ ಫ್ರೈಡೇ ಹೆಂಗೂ ಒರೆಸ್ಬೇಕಾಗುತ್ತಲ್ಲ, ಮತ್ತು ಇನ್ನೊಂದು ಸತಿ ಏನು ಒರೆಸೋದು ಅಂದ್ಬಿಟ್ಟು ನಾನು ಬರೀ ಜಸ್ಟ್ ಗುಡಿಸ್ಕೊಂಡೆ ಅಷ್ಟೇನೆ ರೂಮ್ನ ಫುಲ್ಲು. ಎಷ್ಟು ಗಲೀಜಿತ್ತು ಅಂತಂದರೆ, ಗಲೀಜು ಅನ್ನೋದಕ್ಕಿಂತ ಧೂಳು ಜಾಸ್ತಿ. ಜೊತೆಗೆ ಅದ್ರ ಜೊತೆಗೆ ರಾಣಿ ಕೂದಲು ಬೇರೆ ಸೇರಿಕೊಂಡಿರುತ್ತೆ. ಅದೊಂಥರ ಎಲ್ಲ ಇರಿಟೇಷನ್ನು. ಸೊ ಫಸ್ಟ್ ಯಾವಾಗಪ್ಪ ಕ್ಲೀನ್ ಮಾಡ್ತೀನಿ ಅಂತ ಅನ್ನಿಸ್ತಾ ಇರುತ್ತೆ. ಆ್ಯಂಡ್ ಕಿಟಕಿ ಹತ್ರನೂ ಕೂಡ ತುಂಬಾ ಕ್ಲೀನ್ ಮಾಡಬೇಕಾಗಿತ್ತು, ಅದನ್ನು ಕೂಡ ಮಾಡಿಕೊಂಡೆ. ಆ್ಯಂಡ್ ಈ ಫ್ಯಾನ್ ಏನಿದೆ ಅಲ್ವಾ, ಇದ್ರ ಹಿಂದೆಗಡೆ ಫುಲ್ಲು ಧೂಳಿತ್ತು. ಒಂದಿನ ಕೂತ್ಕೊಂಡು ನೀಟಾಗಿ ಕ್ಲೀನ್ ಮಾಡಿದೆ. ಬಟ್ ಅದು ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಎಲ್ಲ ಅನ್ಕೊಂತಾರೆ ಏನಪ್ಪ ಅವಳು ಇಷ್ಟೊಂದು ಗಲೀಜಾಗಿ ಇಟ್ಕೊಂಡಿರ್ತಾಳ ಅಂತ ಅಂದ್ಬಿಟ್ಟು. ಬಟ್ ಇಲ್ಲ, ಅದು ನಾವು ಫ್ಯಾನ್ ಆನ್ ಮಾಡಿದಾಗೆಲ್ಲನೂ ಅದು ಹಿಂದೆಗಡೆ ಸೆಕ್ರೀಟ್ ಆಗ್ತಾ ಹೋಗುತ್ತೆ. ಧೂಳು ಏನೇನಿದೆ ಅದೆಲ್ಲ ಸೆಕ್ರೀಟ್ ಆಗುತ್ತೆ. ಸೊ ಅದನ್ನು ನಾವು 15 days ಒನ್ಸ್ ಅಥವಾ 1 month ಒನ್ಸ್ ಅಥವಾ 2 months ಒನ್ಸ್ ಆ ಥರ ಕ್ಲೀನ್ ಮಾಡ್ಕೊತಾ ಇರಬೇಕು. ಬಟ್ ನನಗೆ ಟೈಮ್ ಸಿಗದೆ ಅದನ್ನು ಮುಟ್ಟಕ್ಕೆ ಹೋಗಿರಲಿಲ್ಲ. ಅಯ್ಯೋ ಹೆಂಗಿದೆಯೋ ಬಿಡು ಅಂತ ಬಿಟ್ಬಿಟ್ಟಿದ್ದೆ. ಬಟ್ ಒಂದು ದಿನ ನಾನು ಕ್ಲೀನ್ ಮಾಡಲೇಬೇಕು ಅಂತ ಅನ್ನಿಸ್ಬಿಡ್ತು. ಸೊ ಅದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಆವಾಗ ಸಿಕ್ಕಾಬಟ್ಟೆ ಧೂಳಿತ್ತು. ನಾನಂತೂ ಕ್ಲೀನ್ ಮಾಡಿದ್ಮೇಲೆ ಎಷ್ಟು ಫ್ರೆಶ್ ಅಂತ ಅನಿಸುತ್ತೆ ಅಂದರೆ, ಓ ಮೈ ಗಾಡ್, ನಿಮಗೂ ಗೊತ್ತಿರುತ್ತೆ ಅನಿಸುತ್ತೆ ಆ ಫೀಲಿಂಗ್ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಇದಾಗಿತ್ತು ನನ್ನ ಕ್ಲೀನಿಂಗ್ ಡೇ. ಇಷ್ಟೆಲ್ಲ ಮಾಡೋಷ್ಟೊತ್ತಿಗೆ ಫುಲ್ ಸುಸ್ತಾಗ್ಬಿಟ್ಟಿರುತ್ತೆ, ಫುಲ್ ಬೆವರ್ತಾ ಇರ್ತೀನಿ ನಾನು. ಆ್ಯಂಡ್ ಟಿಫನ್ ಕೂಡ ಮಾಡಿರಲಿಲ್ಲ, ಬಿಕಾಸ್ ಕ್ಲೀನ್ ಮಾಡಬೇಕಿತ್ತಲ್ಲ. ಸ್ನಾನ ಮಾಡಿದೆ ಹೆಂಗೆ ಟಿಫನ್ ಮಾಡೋದು ಅಂತ ಅಂದ್ಬಿಟ್ಟು. ಆ್ಯಂಡ್ ನನಗೆ ಹೆಂಗೆ ಅಂತಂದರೆ 2 days ಒನ್ಸ್ ನನ್ನ ತಲೆಗೆ ಸ್ನಾನ ಮಾಡಲೇಬೇಕು, ಇಲ್ಲಾಂದರೆ ಆಯ್ಲಿ ಆಗಿಬಿಡುತ್ತೆ. ಸೊ ಅದಕ್ಕೆ ಎಲ್ಲ ಕ್ಲೀನ್ ಆದಮೇಲೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಹಾಕ್ಬಿಟ್ಟಿದ್ದೆ. ಆ್ಯಂಡ್ ಹೊಸ ಬೆಡ್ ಸ್ಪ್ರೆಡ್ ಹಾಕಬೇಕಾಗಿತ್ತಲ್ಲ, ಸೊ ಅದಕ್ಕೆ ಎಲ್ಲನೂ ಹಾಕ್ಕೊತಾ ಇದ್ದೀನಿ ಇವಾಗ. ಆ್ಯಂಡ್ ಈ ಪಿಲ್ಲೋಗಳನ್ನ ನಾನು ಯಾವತ್ತಿಂದ ಚೇಂಜ್ ಮಾಡ್ಬೇಕಂತ ಅಂದ್ಕೊತಾನೆ ಇದ್ದೀನಿ. ಬಟ್ ಆಗ್ತಾಯಿಲ್ಲ.
ಯಾಕೆ ಅಂತಂದರೆ ನಾವು ಡಿಮಾರ್ಟಿಗೆ ಹೋಗೋದೇ ಕಮ್ಮಿ ಆಗಿಬಿಟ್ಟಿದೆ ಇವಾಗ. ಹೋದ್ರೂ ನಾವು ಬೇರೆ ಎಲ್ಲ ತೊಗೊಳ್ತೀವಿ, ಬಟ್ ಪಿಲ್ಲೋ ತೊಗೊಳ್ಳಲ್ಲ. ಬೇರೆ ಆನ್ಲೈನಲ್ಲಿ ಆರ್ಡ್ರ್ ಮಾಡೋಣ ಅಂತ ಮನೆಗೆ ಬರ್ತಾರಾ, ಮತ್ತು ಅದು ಇದು ಅಂದ್ಕೊಂಡು ಮರ್ತೇ ಹೋಗಿರ್ತಾರೆ. ನಾನು ಅದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ, ಬಿಕಾಸ್ ನನಗೆ ಅದೇ ಇಷ್ಟ. ದಿಂಬು ತುಂಬ ದೊಡ್ಡದಾಗೂ ಇರ್ಬಾರ್ದು, ತುಂಬ ಚಿಕ್ಕದಾಗೂ ಇರಬಾರ್ದು, ಅದು ನನಗೆ ಕರೆಕ್ಟಾಗಿದೆ ಅಂತ ಅಂದ್ಬಿಟ್ಟು ನಾನು ಓಕೆ ಅಂತ ಸುಮ್ಮನಾಗ್ಬಿಡ್ತೀನಿ. ಆ್ಯಂಡ್ ನಾನು ಇಲ್ಲಿ ಏನು ಮಾಡ್ತಿದ್ದೀನಿ ಅಂತಂದರೆ, ನಾವು ಬೆಡ್ ಸ್ಪ್ರೆಡ್ನ ಹಾಕಿದಾಗ ಆ ಕಡೆ ಈ ಕಡೆ ಒದ್ಲಾಡಿದಾಗ ಆ ಕಡೆ ಈ ಕಡೆಯಿಂದ ಎಲ್ಲ ಬೆಡ್ ಸ್ಪ್ರೆಡ್ ಬಂದ್ಬಿಡೋ ಚಾನ್ಸಸ್ ಇರುತ್ತೆ. ಸೊ ನಾನಿಲ್ಲಿ 4 ಕಡೆನೂ ಒಂದು ನಾಟ್ ಹಾಕ್ಕೊತಾ ಇದ್ದೀನಿ, ಸೊ ದ್ಯಾಟ್ ಅದು ಈಚೆ ಬರೋದಿಲ್ಲ ಅಂತ. ನೋಡ್ಕೊಳ್ಳಿ ನೀವು ಹೆಂಗೆ ಹಾಕೋದು ಏನು ಎತ್ತ ಅಂತ ಅಂದ್ಬಿಟ್ಟು ಅದೇ ಥರನೇ ಫಾಲೋ ಮಾಡಿ. ಬೆಡ್ ಸ್ಪ್ರೆಡ್ಡು ಆ ಕಡೆ ಈ ಕಡೆ ಮೂವ್ ಆಗಲ್ಲ ಜಾಸ್ತಿ. ಸೊ ಇದು ನನಗೆ ತುಂಬಾ ಹೆಲ್ಪ್ ಆಗಿದೆ. ನಾನು ಒಂದು 3-4 ಟೈಮ್ಸಿಂದನೂ ಇದೇ ಥರನೇ ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ಹಾಕ್ತಾ ಇರೋದು. ಎಷ್ಟು ಬೇಗ ಹಾಕ್ಬೋದು ಅಂದರೆ, ಒಬ್ಬರೇ ಎಷ್ಟು ಬೇಗ ಹಾಕ್ಬೋದು ನೋಡಿ, ನೀವೇ ನೋಡಿ ಎಷ್ಟು ಬೇಗ ಹಾಕ್ತಿದ್ದೀನಿ ನಾನು ಅಂತ ಅಂದ್ಬಿಟ್ಟು. ಆ್ಯಂಡ್ ತುಂಬ ಈಸಿ ಕೂಡ, ಯಾವುದೋ ಹೆಲ್ಪ್ ಬೇಕು ಹಾಗೆ ಹಿಂಗೆ ಅಂತೆಲ್ಲ ಏನಿಲ್ಲ. ಇಲ್ಲಿ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ಬಟ್ ನನಗೇನು ಒಂದು 5 ಮಿನಿಟ್ಸ್ ಹಿಡಿಯುತ್ತೇನೋ ಅಷ್ಟೇನೆ ಈ ಬೆಡ್ ಸ್ಪ್ರೆಡ್ನ ಹಾಕೋದಕ್ಕೆ. ಆ್ಯಂಡ್ ಆ ಕಡೆ ಈ ಕಡೆ ಅಲ್ಗಾಡೋದು ಇಲ್ಲ. ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಈ ಟ್ರಿಕ್ ಬಂದು. ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದು. ಅದನ್ನು ಟ್ರೈ ಮಾಡಿಬಿಟ್ಟು ನನಗೆ ಹೇಳಿ ನಿಮ್ಗೆ ಯೂಸ್ಫುಲ್ ಆಯಿತಾ ಇಲ್ವಾ ಅಂತ ಅಂದ್ಬಿಟ್ಟು. ಇವಾಗೆಲ್ಲ ಏನದು ಎಲಾಸ್ಟಿಕ್ ಇರೋ ಕವರ್ಸ್ ಬಂದಿದ್ದಾವೆ, ಬಟ್ ಸ್ವಲ್ಪ ಕಾಸ್ಟ್ಲಿ ಇದ್ದಾವೆ ಅವು. ನಾವೇ ಕೂಡ ಮನೇಲಿ ಹೊಲ್ಕೊಬೋದು, ಬಟ್ ನಮ್ದು ಏನಂತಂದರೆ ಬಾಕ್ಸ್ ಟೈಪ್ ಆಗಿರೋದ್ರಿಂದ ನನಗೆ ಯಾವ ಕಡೆಯಿಂದ ಮೆಷರ್ಮೆಂಟ್ ತೊಗೊಂಡು ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಈ ಕಡೆ ಮೂಲೆಯಲ್ಲೂ ಆಗೋಲ್ಲ, ಆ ಕಡೆ ಮೂಲೆಯಲ್ಲೂ ಆಗೋಲ್ಲ. ಸೊ ಅದಕ್ಕೆ ನಾನು ಈ ಥರ ಟ್ರಿಕ್ನ ಯೂಸ್ ಮಾಡ್ತೀನಿ. ಈ ಥರ ಮಾಡಿದಾಗ ನಮಗೆ ಒಂಥರ ಯೂಸ್ಫುಲ್ ಅಂತ ಅನ್ನಿಸ್ತು ನನಗೆ ಹೇಳ್ಬೇಕಂದ್ರೆ. ಎಸ್ಪೆಷಲಿ ಆ ಕಡೆ ಈ ಕಡೆ ಮೂವ್ ಆಗೋಲ್ಲ, ಆರಾಮಾಗಿ ಎಲ್ಲಿ ಹಾಕಿರ್ತೀವೋ ಅಲ್ಲೇ ಇರುತ್ತೆ ನಮ್ಮ ಬೆಡ್ ಸ್ಪ್ರೆಡ್ಡು. ಬೆಳಗ್ಗೆ ಎದ್ದಾಗಲೂ ಅಷ್ಟೇ. ನೋಡಿ, ನಾನು ಹೇಳೋದು ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ. ಬರೋದು ಇಲ್ಲ, ಈಚೆ ಹೋಗೋದು ಇಲ್ಲ, ಏನೂ ಇಲ್ಲ. ತುಂಬ ಚೆನ್ನಾಗಿದೆ ಈ ಟ್ರಿಕ್ಕು, ಯೂಸ್ ಮಾಡಿ. ಆ್ಯಂಡ್ ಪಿಲ್ಲೋ ಕೂಡ ಪ್ಲೇಸ್ ಮಾಡಿ ಮಧ್ಯದಲ್ಲಿ ಒಂದು ಗೊಂಬೆ ಇಟ್ಟಿದ್ದೀನಿ. ಅದು ನನ್ನ ಫೇವ್ರೇಟು, ಬಿಕಾಸ್ ನನಗೆ ಎಲಿಫೆಂಟ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದಕ್ಕೆ ನಾನು ಅದನ್ನು ತೊಗೊಂಡಿದ್ದು, ಬೀರೇಶ್ ಕೊಡಿಸಿದ್ದಂತ ಅನ್ಸುತ್ತದು. ಆ್ಯಂಡ್ ನನಗೆ ಈ ಥರ ಬೊಂಬೆಗಳನ್ನೆಲ್ಲ ಇಟ್ಕೊಳಕ್ಕೆ ತುಂಬ ಇಷ್ಟ. ಓಹೋ, ಯಾರು ದುಡಿದು ಪೌಡ್ರ್ ಹಾಕ್ಕೊಂಡು ಕೊಡಿಲಿ. ವೀರೇಶ್ ಇದ್ಯಾರು? ಮಂಜನಾ? ಇದ್ಯಾರು? ನೀನೇನಾ? ಯಪ್ಪ, ಹೆಂಗಿದ್ದೀರಾ ನೋಡು. ಇದ್ರಲ್ಲಿ ನೀನು ಯಾರು? ಇದು ಇದರಲ್ಲಿ ನೀ ಇಲ್ವಾ? ನೀನದು ಕೆಳಗಡೆ ನೋಡಿ. ಡಾಕ್ಟ್ರು ಈಗ ಸಾಕ ಪೌಡ್ರು? ಯಾರು ಹಾಕಿರೋದು? ಸರಿಯಾಗಿ ಹಾಕಿಲ್ಲ. ಅದಕ್ಕೂ ಕಾಣ್ತದೆ. ಓಹೋ, ಇದು ನೀನ ಗುಳ್ಳೆನಾ? ನೀನ್ ತಾನೇ? ಓ, ಕರೆಕ್ಟ್ ಅಲ್ವಾ? ಇದ್ಯಾರು? ಅಯ್ಯೋ ಏನು ಸ್ಟೈಲ್ ಗುರು. ಮದುವೆಲಿ ಅದವ್ರ ಮನೇಲಿ. ಯಾರು ಅಂತ ಯಪ್ಪ, ಹೆಂಗಿದ್ಯಾ ಡೂಡ್ ನೀನು? ದೇವಸ್ಥಾನಕ್ಕೆ ಹೋದಾಗ ಮುಡಿ ಕೊಟ್ಬಿಟ್ಟು ಉಳಿಸಿರೋದು. ಇದ್ಯಾರು? ನೀನೇನಾ? ಅದು ನಾನೇ.
ಇದು ನೀನೆ. ಏನು ದುಡ್ಡು ಪೊಲೀಸ್ ಹತ್ರ ಎಲ್ಲ ಪ್ರೈಸ್ ಇಸ್ಕೊಂಡಿದ್ಯಾ? ಹೆಂಗಿದೆ ನೋಡ್ಕೋಬೇಕು ಎಲ್ಲ ಕಡೆ ಒಂದು ನಿಮಿಷ ಇರು, ನಾನು ಇಲ್ಲಿ ವಿಡಿಯೋ ಮಾಡ್ತಿದ್ದೀನಿ ತಾನೆ. ಮಾವ ಅಷ್ಟು ಸಣ್ಣ ಇದ್ರು ಅವಾಗ ಲೈಟಾಗಿ ದಪ್ಪ ಇದು. ಸೇಮ್ ಪೇಂಟು ಕರೆಕ್ಟಾಗದೆ. ಅದೇ ಪೇಂಟ್